ಲೋಕವು ಸಾಗುವಂತ ಸ್ಥಿತಿಗತಿಗಳನ್ನು ನೋಡುವಾಗ ಎಂತೋ ಭಯಂಕರವಾಗಿ ಲೋಕ ಸಾಗ್ತಾ ಇದೆ. ಹಗಲನ್ ಕಂಡವ್ರು ರಾತ್ರಿಯನ್ನು ಕಾಣ್ತಾ ಇಲ್ಲ, ರಾತ್ರಿ ಅನ್ಕೊಂಡವ್ರು ಹಗಲನ್ ಕಾಣ್ತಾ ಇಲ್ಲ. ಅನೇಕ ವಿಧದಲ್ಲಿ ಇಹಲೋಕ ಯಾತ್ರೆಗಳನ್ನು ಮುಗಿಸ್ತಾ ಇದ್ದಾರೆ. ಮೊದಲು ಅನೇಕ ಸಂದರ್ಭ ನಾವು ಹೇಳ್ತಾ ಇದ್ವಿ, ಅಬೌವ್ 50 years ಎವ್ರಿ ಡೇ ಇಸ್ ಎನ್ ಗ್ರೇಸ್ ಪೀರಿಯಡ್ ಅಂತ. 50 ವರ್ಷಗಳ ನಂತರ ಮಾತ್ರ ಬದುಕಿನ ಪ್ರತಿಯೊಂದು ದಿನವೂ ಅದು ದೇವರ ಕೃಪೆ ಎಂಬುದಾಗಿ. ಆದ್ರೆ ಇವತ್ತು ಏನಾಗಿದೆ ಅಂತ ಹೇಳುವಾಗ, ದಿನನಿತ್ಯವೂ ಸಹ ಆತನ ಕೃಪೆಯೇ ನಾವು ಉಳಿದಿರುವಂತಹದ್ದು. ಆತನ ಕೃಪೆ ಕರುಣೆ ಇಲ್ಲದೆ ಇದ್ದರೆ ನಾವು ಖಂಡಿತವಾಗಿಯೂ ಇವತ್ತಿನ ದಿನಮಾನಗಳಲ್ಲಿ, ಇವತ್ತಿನ ಪರಿಸ್ಥಿತಿಗಳಲ್ಲಿ ನಾವು ಜೀವಿತ ಸಂಖ್ಯೆಯಲ್ಲಿ ಉಳಿಯುವುದೇ ಕಷ್ಟ. ಹೌದು, ನಮ್ಮ ತಂದೆಯಾದಂತ ದೇವರು ನಮ್ಮನ್ನ ಪ್ರೀತಿಸಿ ಕರುಣಿಸಿ ವಾಗ್ದಾನ ಮಾಡಿದಂತ ನಂಬಿಗಸ್ತನಾಗಿ ನಮ್ಮ ಜೀವಿತಗಳನ್ನ ತಂಗೈಯಲ್ಲಿ ಚಿತ್ಸ್ಕೊಂಡು ನಮ್ಮನ್ನು ಉಳಿಯ ಮಾಡಿದ್ದಾನೆ. ಆತನ ಯಾವ ಉದ್ದೇಶಕ್ಕಾಗಿ ನಮ್ಮನ್ನು ಉಳಿಯ ಮಾಡಿದ್ದಾನೆ, ಆತನ ಉದ್ದೇಶವನ್ನ ನೆರವೇರಿಸುವಂತವರಾಗಿ, ಸಾಕ್ಷಿಗಳಾಗಿ, ಉಪ್ಪುಗಳಾಗಿ, ಬೆಳಕಾಗಿ ನಾವು ಜೀವಿಸಬೇಕು. ಅದು ನಮ್ಮ ಕರ್ತವ್ಯವಾಗಿದೆ. ಅದಕ್ಕಾಗಿ ನಾವು ತಂದೆಯಾದಂತ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ ಹಂಗಿದವರಾಗಿದ್ದೇವೆ. ನಾವು ಖಂಡಿತವಾಗಿ ಸ್ತೋತ್ರವನ್ನು ಸಲ್ಲಿಸಬೇಕು. ಆತನ ಮಾಡಿದ ಎಲ್ಲ ಕಾರಣನ ನಾವು ಸ್ಮರಿಸುವಂತವರಾಗಿದ್ದೇವೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮತ್ತು ಕೂಡಿ ಬಂದಂತೆ ನಿಮ್ಮೆಲ್ಲರೂ ಸಹ ಕ್ರಿಸ್ತನ ಹೆಸರಲ್ಲಿ ವಂದಿಸುವಂತವನಾಗಿದ್ದೇನೆ. ಈ ದಿನ ನಮ್ಮ ಪ್ರಸ್ತಾಪ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ದೇಹದ ಬಗ್ಗೆ ಕೆಲವು ಆಲೋಚನೆಗಳನ್ನು ತಂದರು. ಅದು ಆತನ ಈ ಲೋಕದಲ್ಲಿದ್ದಾಗ ಆತನು ಶರೀರ ರೂಪದಲ್ಲಿ ತಾತ್ಕಾಲಿಕವಾದಂತಹ ಒಂದು ಕಾರ್ಯ. ಅದು ಶಾಶ್ವತ. ಯಾಕಂದ್ರೆ ದೇವರಿಗೆ ದೇಹ, ನಾವು ದೇಹವನ್ನ ಅದು ತಾತ್ಕಾಲಿಕವಾಗಿದ್ದೇವೆ ಹೊರತು ಅದು ಶಾಶ್ವತವಾದಂತಲ್ಲ. ಯಾಕಂದ್ರೆ ಆತನ ರೂಪವಾಗ್ಲಿ, ಆತ ದೇಹವಾಗ್ಲಿ, ಸ್ವರೂಪವನ್ನಾಗ್ಲಿ ನಾವು ಅದು ಕಲ್ಪನೆ ಮಾಡಕ್ಕೂ, ಅದನ್ನ ಊಹಿಸಿ ಅದನ್ನ ಹೇಳಕ್ಕೂ ಆಗೋದಿಲ್ಲ. ಆದ್ರೆ ತಾತ್ಕಾಲಿಕವಾಗಿ ಆತನು ಈ ಲೋಕದಲ್ಲಿ ಮನುಷ್ಯಾವತಾರದಲ್ಲಿ ಬಂದಾಗ ಆತನ ದೇಹದ ಸ್ಥಿತಿ ಹೇಗಿತ್ತು ಎಂಬುದಾಗಿ ನಾವು ಸ್ವಲ್ಪ ಹೊತ್ತು ಆಲೋಚನೆಯನ್ನು ಮಾಡ್ಕೊಳ್ತಾ ಬರೋಣ. ಹೌದು, ನಾವು ವಾಕ್ಯದಲ್ಲಿ ಅನೇಕರುಗಳನ್ನ ನಾವು ನೋಡುವಾಗ ದೇವರವರಿಗೆ ದೇಹಗಳನ್ನ ಸಿದ್ಧಪಡಿಸಿ ಕೊಟ್ಟಂತದನ್ನ ನಾವು ನೋಡ್ತೇವೆ. ಈಗ ಹನ್ನೆಡೆಗೆ ಮಗನಿರ್ಲಿಲ್ಲ, ಆಕೆ ಸ್ವಾಮಿಯಲ್ಲಿ ಬೇಡ್ಕೊಳ್ಳುವಾಗ ದೇವರು ಆಕೆಗೆ ಒಬ್ಬ ಮಗನನ್ನ ಕೊಟ್ಟ. ಅಂದ್ರೆ ಆತನ ಒಂದು ರೂಪವನ್ನು ಕೊಟ್ಟ. ಅವನಿಗೆ ಮಗನನ್ನ, ಹೌದು, ಸಮುವೇಲನನ್ನ ಈ ಲೋಕಕ್ಕೆ ಕಳಿಸ್ಕೊಡುವಾಗ ಆತನ ಈ ಲೋಕದಲ್ಲಿ ಬಂದು ಆತನ ಅದ್ಭುತವಾದಂತ ಪ್ರವಾದಿಯಾಗಿ ತನ್ನ ಕಾರ್ಯವನ್ನು ಮಾಡ್ತಾ ಬಂದನೆ ಎಂಬುದನ್ನು ನೋಡ್ತೇವೆ. ಹಾಗೆ ಸಂಸೋನನ ವಿಚಾರವನ್ನು ನೋಡುವಾಗ, ಸಂಸೋನನು ಹುಟ್ಟಿದಕ್ಕಿಂತಲೂ ಮುಂಚಿತವಾಗಿ ದೇವರು ಅವನ ತಂದೆ ತಾಯಿಗಳಿಗೆ, ನೀವು ಒಬ್ಬ ಮಗನನ್ನ ಪಡಿತೀರಾ, ಆ ಮಗನಿಗೆ ಇಂಥ ಹೆಸರನ್ನೇ ಕೊಡಬೇಕು, ಅವನು ಗರ್ಭದಲ್ಲಿರುವಾಗ ನೀವು ತಂದೆ ತಾಯಿಗಳು ಹೀಗೆ ಮಾಡಬೇಕು, ಅವನ ಮೂಲಕ ನಾನು ಇಸ್ರಾಯೇಲರಿಗೆ, ನನ್ನ ಜನರಿಗೆ ಬಿಡುಗಡೆಯನ್ನ ಕೊಡ್ತೇನೆ ಎಂಬುದಾಗಿ ಹೇಳಿ ಅವರಿಗೂ ಸಹ ದೇಹವನ್ನ ಸಿದ್ಧ ಮಾಡಿ ಆತನ ಲೋಕಕ್ಕೆ ಕಳಿಸ್ಕೊಟ್ಟನು. ಆದರೆ ದೇವರು ಅವನ ಮೂಲಕ ನಿರೀಕ್ಷೆ ಮಾಡಿದಂತಹ ಆತನ ಅವನು ಮಾಡ್ಬೇಕಂತ ಕಾರ್ಯದಲ್ಲಿ ಆತನು ವಿಭಿನ್ನವಾಗಿ ಹೋಗಿ ಬೇರೆ ಕಾರ್ಯಗಳನ್ನ ಮಾಡಿ ಅಂತಿಮವಾಗಿ ಆ ದೇಹವು ನಶಿಸಿ ಹೋದಂತಹ ಒಂದು ಭಯಾನಕವಾದ ಸ್ಥಿತಿಯನ್ನ, ಅವನ ಅಂತ್ಯವನ್ನು ನಾವು ನೋಡುವಂತವರಾಗಿದ್ದೇವೆ. ಆದರೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಆತನು ಈ ಮಾಂಸಧಾರಿಯಾಗಿ, ರಕ್ತಧಾರಿಯಾಗಿ ಆತನು ದೇವರು ಇಷ್ಟಪಟ್ಟಂತಹ, ದೇವರು ಬಯಸಿದಂತಹ ಕಾರ್ಯವನ್ನು ಆತನು ಮಾಡಿದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಮೊದಲನೇದಾಗಿ ನಾವು ನೋಡುವಾಗ ಇದು ಜಗದೋತ್ಪತ್ತಿಗೆ ಮುಂಚೆ ಸಿದ್ಧವಾದಂತಹ ದೇಹ. ಹೌದು, ಆದಿಯಲ್ಲೇ ನಿಷ್ಕರ್ಷೆಯಾಗಿತ್ತು. ದೇವರು ಈ ಜಗತ್ತನ್ನ ಸೃಷ್ಟಿ ಮಾಡುವುದಕ್ಕಿಂತಲೂ ಮುಂಚಿತವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸ್ಕೊಡ್ಬೇಕೆಂಬುದು ಆದಿಯಲ್ಲೇ ನಿಷ್ಕರ್ಷೆಯಾಗಿತ್ತು. ಆದಿಯಲ್ಲೇ ಸಹ ದೇವರು ನಮ್ಮನ್ನ ಆರಿಸಿಕೊಂಡ ಇದ್ದನು. ಆರಿಸಿಕೊಂಡಂತಹ ತನ್ನ ಮಕ್ಕಳು ಈ ಒಂದು ಪಾಪಮಯ ಲೋಕದಲ್ಲಿ, ಈ ಒಂದು ಕಷ್ಟದ ಲೋಕದಲ್ಲಿ ಆತನಿಂದ ಬಿಡುಗಡೆಯನ್ನು ಹೊಂದಬೇಕಾದ್ರೆ ಆದಿಯಲ್ಲೇ ತನ್ನ ಮಗನಿಗೆ ಒಂದು ದೇಹವನ್ನ ಆತನು ಸಿದ್ಧ ಮಾಡಿ ಆತನು ಈ ಲೋಕಕ್ಕೆ ಕಳಿಸಿಕೊಟ್ಟನು ಎಂಬುದಾಗಿ ನಾವು ನೋಡುವಂತವ್ರು. ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇಹವು ಅದು ಜಗದೋತ್ಪತ್ತಿಗೆ ಮುಂಚೆ ಅದು ಸೃಷ್ಟಿಸಲ್ಪಟ್ಟಂತಹದ್ದು, ನಿಯೋಜನೆಯಾದಂತಹ ಒಂದು ದೇಹವಾಗಿತ್ತು. ನಂತರ ದಯಮಾಡಿ ಇಬ್ರಿಯ 10ನೇ ಅಧ್ಯಾಯ 5ನೇ ವಚನ ಓದಿ. ಇಬ್ರಿಯ 10:5. ಆದದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ನೋಡುವಾಗ ಧರ್ಮಶಾಸ್ತ್ರದ ಪ್ರಕಾರ, ಮೋಶೆ ಮೂಲಕ ಕೊಟ್ಟಂತ ಧರ್ಮಶಾಸ್ತ್ರ ಪ್ರಕಾರ ಅನೇಕ ಯಜ್ಞ ಯಾಗಾದಿಗಳನ್ನ, ದೋಷ ಪರಿಹಾರಕ ಯಜ್ಞ, ಪಾಪ ಪರಿಹಾರಕ ಯಜ್ಞ, ಅನೇಕ ಯಜ್ಞಗಳನ್ನ ಮಾಡ್ತಾ ಇದ್ರು.
ಆ ಯಜ್ಞಗಳನ್ನ ಮಾಡೋದ್ರ ಮೂಲಕ ದೇವರಿಗೆ ತಮ್ಮ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ರು. ಆ ಕಾರ್ಯಗಳಲ್ಲಿ ದೇವರಿಗೆ ಇಷ್ಟವಾಗ್ಲಿಲ್ಲ. ಯಾಕಂದ್ರೆ ನಾವು ಈ ಯಜ್ಞದ ವಿಚಾರದ ಅನೇಕ ಕಾರ್ಯಗಳನ್ನ ನಾವು ನೋಡ್ತಾ ಬಂದೆವು. ಕಾಲಾನಂತರದಲ್ಲಿ ಬರ್ತಾ ಬರ್ತಾ ಯಾವ ರೀತಿಯಾಗಲೂ ಯಜ್ಞಗಳನ್ನ ಅರ್ಪಿಸ್ತಾ ಇದ್ರು. ಕುಂಟಾದದನ್ನ, ಕುರುಡಾದದನ್ನ, ಬೇಡವಾದನ್ನ ನಮ್ಗೆ ಅರ್ಪಿಸ್ತಾ ಇದ್ದಾರೆ ಎಂಬುದಾಗಿ ಮತ್ತು ಅನೇಕರು ಯಜ್ಞಗಳನ್ನ ತುಚ್ಛೀಕರಿಸ್ತಾ ಇದ್ರು. ಅದು ಯಾವುದೋ ಒಂದು ರೂಢಿ ಸಂಪ್ರದಾಯ ಅದರ ಉದ್ದೇಶವನ್ನ ಬಿಟ್ಟು ಅವರ ತಮ್ಮದೇ ಆದ ರೀತಿಯಲ್ಲಿ ಈ ಯಜ್ಞ ಯಾಗಾದಿಗಳನ್ನ ಅರ್ಪಿಸ್ತಾ ಇದ್ರು. ಅದಕ್ಕೆ ಈ ಯಜ್ಞ ಯಾಗಾದಿಗಳಲ್ಲಿ ದೇವರಿಗೆ ಸ್ವಲ್ಪವೂ ಇಷ್ಟವಿಲ್ಲದವಾದ್ರಿಂದ ಆತ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನಿಗೆ ದೇಹವನ್ನ ಸಿದ್ಧ ಮಾಡಿಕೊಟ್ಟನ್ನು ನೋಡ್ತೇವೆ. ಯಜ್ಞಕ್ಕಾಗಿ ಸಿದ್ಧವಾದಂತ ದೇಹ ಜಗದೋತ್ಪತ್ತಿಗೆ ಮುಂಚೆ ಈ ಲೋಕಕ್ಕೆ ಬಂದು ಯಜ್ಞಾರ್ಪಿತನಾಗಿ ಅರ್ಪಣೆ ಆಗ್ಬೇಕಂತಹ ದೇಹ ಇದಾಗಿತ್ತು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ನಂತರ ಪ್ರಕಟಣೆ 13ನೇ ಅಧ್ಯಾಯ 8ನೇ ವಚನದಿಂದ ನಾವು ಹೀಗೆ ಓದ್ತೇವೆ. ದಯಮಾಡಿ ಪ್ರಕಟಣೆ 13:8. ಜಗದೋತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನ ಜಗದೋತ್ಪತ್ತಿಗೆ ಮುಂಚೆನೆ ಇದು ಕೊಯ್ಯಲ್ಪಟ್ಟಿದೆ. ಅಂದ್ರೆ ಕೊಯ್ಯುವುದಕ್ಕಾಗಿ ಇದು ನೇಮಕವಾದಂತಹ ದೇಹ ಯಜ್ಞವಾಗಿ ಅಂದ್ರೆ ಸಂಪೂರ್ಣವಾದ ಯಜ್ಞ ಆಗ್ಬೇಕಾಯ್ತು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಜಗದೋತ್ಪತ್ತಿಗಿಂತ ಮೊದಲೇ ಕೊಯ್ಯಲ್ಪಟ್ಟಂತವನು ಎಂಬುದಾಗಿ ನೋಡೋ. ಇದು ಕೊಯ್ಯಲ್ಪಡುವುದಕ್ಕಾಗಿ ಸಿದ್ಧವಾದಂತ ದೇಹ, ಪಾಪಮಯವಾದಂತ ಲೋಕಕ್ಕೆ ಬರುವುದಕ್ಕಾಗಿ ಜಗದೋತ್ಪತ್ತಿಗೆ ಮುಂಚೆ ಅದು ಸಿದ್ಧವಾದಂತ ದೇಹ. ಮತ್ತು ಹಾಗೆ ದೇವರಲ್ಲಿ ಯಜ್ಞಗಳು ಇಷ್ಟವಿದೆ ಎಂದಾಗ ಇದನ್ನು ಯಜ್ಞವಾಗಿ ಕೊಡುವುದಕ್ಕಾಗಿಯೇ ಕಳಿಸಲ್ಪಟ್ಟಂತಹ ಈ ದೇಹ ಎಂಬುದಾಗಿ ನಾವು ವಾಕ್ಯದಿಂದ ನಾವು ತಿಳ್ಕೊಳ್ಳುವಂತವರಾಗಿದ್ದೇವೆ. ನಂತರ ನಾವು ನೋಡುವಾಗ ಈ ದೇಹವು ಲೋಕಕ್ಕೆ ಬರುವಾಗ ಪುರುಷ ಸಂಕಲ್ಪವಿಲ್ಲದಂತ ಜನಿಸಿದಂತ ದೇಹ. ದಯಮಾಡಿ ಯೆಶಾಯ 7:14. ಪುರುಷ ಸಂಕಲ್ಪವಿಲ್ಲದೆ ಜನಿಸಿದಂತ ದೇಹ. ಯೆಶಾಯ 7:14. ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು. ಥ್ಯಾಂಕ್ ಯು ಸಿಸ್ಟರ್. ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ನೋಡುವಾಗ ಯಾವ ಪುರುಷ ಸಂಕಲ್ಪವೂ ಇಲ್ಲದಂತಹ ಈ ಲೋಕಕ್ಕೆ ಬಂದಂತಹ ದೇಹ. ಈ ಲೋಕದಲ್ಲಿ ಲೋಕದ ಎಲ್ಲಾ ಮಾನವರು ಹುಟ್ಟಿದಂಥದ್ದು ಹೆಣ್ಣು ಗಂಡಿನ ಸಮಾಗಮದಿಂದ, ಪುರುಷ ಸಂಕಲ್ಪದ ಸ್ತ್ರೀ ಮತ್ತು ಪುರುಷರ ಸಂಕಲ್ಪದಿಂದ ಈ ಲೋಕಕ್ಕೆ ಬಂದವರಂತವರಾಗಿದ್ದಾರೆ. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಪುರುಷ ಸಂಕಲ್ಪವಿಲ್ಲದೆ ಈ ಲೋಕಕ್ಕೆ ಬಂದಂತ ವ್ಯಕ್ತಿ ಆತನಾಗಿದ್ದಾನೆ. ದಯಮಾಡಿ ಮತ್ತಾಯ 1:18 ನಾವು ನೋಡ್ತೇವೆ. ಮತ್ತಾಯ 1:18 ಪವಿತ್ರಾತ್ಮನಿಂದ ಆಕೆ ಬಸರಾದಳು ಎಂಬುದಾಗಿ ನೋಡ್ತೇವೆ. ಹೌದು, ಪ್ರವಾದನೆಯಲ್ಲಿ ಹೇಳಿದಂತ ಮಾತು, ಒಬ್ಬ ಕನ್ನಿಕೆಯು ಆಕೆಯು ಗರ್ಭಿಣಿಯಾಗಿ ಒಬ್ಬ ಮಗನನ್ನ ಹೆರುವಳು, ಹಡೆಯುವಳು ಎಂಬುದಾಗಿ ನೋಡಿದ್ವಿ. ಮತ್ತಾಯ 1:18 ಪವಿತ್ರಾತ್ಮನಿಂದ ಆತನು ಈ ಲೋಕಕ್ಕೆ ಬಂದಂತವನಾಗಿದೆ, ಬಸರಾಗಿ ಬಂದಂತಹ ಆ ವ್ಯಕ್ತಿ ಆಗಿದೆ. ಅಂದರೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ದೇಹವು ಪುರುಷ ಸಂಕಲ್ಪವಿಲ್ಲದೆ ಈ ಲೋಕಕ್ಕೆ ಬಂದಂತ ಒಂದು ದೇಹವು ಇದಾಗಿತ್ತು. ಮತ್ತು ಪರಿಶುದ್ಧವಾದಂತ ದೇಹ, ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ದೇಹವು ಅದು ಪರಿಶುದ್ಧವಾದಂತ ದೇಹ. ದಯಮಾಡಿ ಇಬ್ರಿಯ 7:26 ವಚನ. ಇಬ್ರಿಯ 7:26. ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು. ಈತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಈತನು ನಿರ್ದೋಷಿಯು, ನಿಷ್ಕಳಂಕನು. ಅಂದ್ರೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ದೇಹವು ಅದು ಪರಿಶುದ್ಧವಾದಂತ ದೇಹ. ಆತನು ಯಾವುದೇ ವಿಧವಾದಂತ ಪಾಪವನ್ನ ಆತನು ಮಾಡದೇ ಇದ್ದಂಥವನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಯಾಕಂದ್ರೆ ಆತನು ಈ ಲೋಕದಲ್ಲಿ ಅನೇಕ ಸಂದರ್ಭದಲ್ಲಿ ಪ್ರಶ್ನೆಗಳನ್ನ ಮಾಡ್ತಾನೆ, ನನ್ನಲ್ಲಿ ಪಾಪ ಇರುವುದನ್ನು ನೀವು ತೋರಿಸಿಕೊಡ್ರಿ ಎಂಬುದಾಗಿ. ಆತನಲ್ಲಿ ಯಾವುದೇ ಪಾಪದ ಲಕ್ಷಣ ಇರಲ್ಲ. ಯಾಕಂದ್ರೆ ಆತನು ಪಾಪಿಗಳನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದದ್ರಿಂದ ಆತನು ಯಾವ ಪಾಪವನ್ನು ಮಾಡಲಿಲ್ಲ. ಆತನ ಮಾದರಿಯ ಜೀವಿತ, ಸಾಕ್ಷ್ಯ ಜೀವಿತ, ಪಾಪರಹಿತವಾದಂತ ಜೀವಿತ, ಅದು ಪರಿಶುದ್ಧವಾದಂತ ಜೀವಿತ ಆತನದಾಗಿತ್ತು. ಆತನು ಪರಿಶುದ್ಧನು ಮತ್ತು ನಿರ್ದೋಷಿಯು, ನಿಷ್ಕಳಂಕನು. ಯಾವ ಕಳಂಕವನ್ನು ಆತನ ಮೇಲೆ ಹಾಕಲು ಸಾಧ್ಯವಿಲ್ಲ. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ದೇಹವು ಅದು ಪರಿಶುದ್ಧವಾದಂತಹ ದೇಹವಾಗಿತ್ತು. ಮತ್ತು ಯಾವ ಪಾಪದ ಯಾವ ಲಕ್ಷಣ ಇಲ್ಲದಂತ ದೇಹ. ದಯಮಾಡಿ 1 ಪೇತ್ರ 2:20. 1 ಪೇತ್ರ 2:22.
ಆತನು ಯಾವ ಪಾಪವನ್ನು ಮಾಡಲಿಲ್ಲ. ಆತನು ಯಾವ ಆತನೊಬ್ಬ ಪಾಪವನ್ನು ಮಾಡಲಿಲ್ಲ. ಆತನಲ್ಲಿ ಆತನು- ಯಾವ ವಿಧವಾದ ಪಾಪ ಇರಲಿಲ್ಲ. ದಯಮಾಡಿ ಆಗಿ ಯೋಹಾನ 8:45 ಸಿಸ್ಟರ್. ಯೋಹಾನ 8:45. ನಾನು ಸತ್ಯವನ್ನು ಹೇಳುವವನಾದ್ದರಿಂದ ನೀವು ನನ್ನನ್ನು ನಂಬುವುದಿಲ್ಲ. ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವವರು ನಿಮ್ಮೊಳಗೆ ಯಾರಿದ್ದಾರೆ? ನನ್ನಲ್ಲಿ ಪಾಪವನ್ನ ತೋರಿಸ್ಕೊಂಡು ನಿಮ್ಮಲ್ಲಿ ಯಾರಿದ್ದಾರೆ? ಯಾಕಂದ್ರೆ ಸೈತಾನನು ಅನೇಕ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಅನೇಕ ದೂರುಗಳನ್ನ, ಆರೋಪಗಳನ್ನ ಆತನು ಮಾಡುವಂತವನಾಗಿದ್ದಾನೆ. ಆತನು ಅನೇಕರ ಮೂಲಕ ಈತನು ಬೆಲ್ಜೆಬೂಲನ ಸಹಾಯದಿಂದ ಈ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ. ಆತನು ಪಾಪಿಗಳ ಸ್ನೇಹಿತನು ಮತ್ತು ಆತನು ಅಕ್ರಮಗಾರರ ಸ್ನೇಹಿತರು. ಪಾಪಿಗಳೊಟ್ಟಿಗೆ ಊಟ ಮಾಡ್ತಾನೆ, ಸಬ್ಬತ್ ದಿನವನ್ನ ಆತನು ನಿರ್ಲಕ್ಷ್ಯವನ್ನ ಮಾಡ್ತಾನೆ ಎಂಬುದಾಗಿ ಅನೇಕ ಆರೋಪಗಳನ್ನ ಅವರು ಹೇಳಿದ ದೇವ್ರ ಮೇಲೆ ನಮ್ಮ ಕರ್ತನಾದ ಯೇಸು ಆಗ್ತಾ ಇದ್ರು. ಅದಕ್ಕೆ ದೇವ್ರಿಗೆ ಕೇಳುವಂತ ಮಾತು, ನನ್ನಲ್ಲಿ ಪಾಪವನ್ನ ತೋರಿಸಿಕೊಡುವ ನಿಮ್ಮೊಳಗೆ ಯಾರು ಇದ್ದಾರೆ ಎಂಬುದಾಗಿ ಬರೀ ಆರೋಪಗಳನ್ನ ಮಾಡ್ತಾ ಇದ್ರು. ಸಾಬೀತ್ ಮಾಡಕ್ ಅವರಿಂದ ಯಾರಿಗೂ ಸಾಧ್ಯ ಆಯ್ತಿರ್ಲಿಲ್ಲ. ಹೌದು, ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ದೇಹವು ಯಾವುದೇ ಪಾಪದ ಲಕ್ಷಣ ಇಲ್ಲದಂತ ದೇಹ, ಆತನ ದೇಹ ಇದಾಗಿತ್ತು ಎಂಬುದಾಗಿ ನಾವು ತಿಳ್ಕೊಳ್ಳುವಂತವರಾಗಿದ್ದೇವೆ. ನಂತರದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸೇವಾ ಜೀವಿತವನ್ನು ಮಾಡುತ್ತಾ, ಸೇವೆಯನ್ನ ಮಾಡುತ್ತಾ, ಆತನು ಆ ಒಂದು ಕಲ್ವಾರಿ ಕ್ರೂಜೆಯಲ್ಲಿ ಆತನ ಪ್ರಾಣವನ್ನ ಕೊಡ್ಬೇಕಂತ ಸಂದರ್ಭ ಬಂದಾಗ ಅದು ಹಿಂಸೆಯ ನ್ಯಾಯಕ್ಕೆ ಒಳಗಾದಂತ ದೇಹ. ಆತನು ಯಾವ ತಪ್ಪನ್ನೂ ಮಾಡ್ಲಿಲ್ಲ, ಆದ್ರೆ ಹಿಂಸೆಯ ನ್ಯಾಯಕ್ಕೆ ಅನೇಕರವನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಹಾಕಿ ಆತನ ಹಿಂಸೆಗೆ ಒಳಪಡಿಸಿದಂತ ದೇಹ ಆಗಿದೆ. ಪಾಪದ ಲಕ್ಷಣಗಳಿಲ್ಲ, ಪಾಪದ ಕುರುಹು ಇಲ್ಲ, ಆತನು ಪಾಪವನ್ನ ಮಾಡ್ಲಿಲ್ಲ, ಪಾಪಿಗಳನ್ನ ಬಿಡಿಸುವುದಕ್ಕೆ ಬಂದ. ಆದ್ರೂ ಸಹ ಆ ಲೌಕಿಕವಾದ ರೀತಿಯಲ್ಲಿ ನ್ಯಾಯವನ್ನ ತೀರಿಸ್ತಕ್ಕಂಥವ್ರು ಆತನನ್ನ ಹಿಂಸೆಯ ನ್ಯಾಯಕ್ಕೆ ಒಳಪಡಿಸಿದಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇಹವು ಅದು ಹಿಂಸೆಯ ನ್ಯಾಯಕ್ಕೆ ಒಳಗಾದಂತ ದೇಹ ಎಂಬುದಾಗಿ ನೋಡುವಂತವರಾಗಿದ್ದೇವೆ. ಅದು ಆಗ್ಲೇಬೇಕಾಗಿತ್ತು. ಯಾಕಂದ್ರೆ ಈ ದೇಹ ತಂದೆಯ ಚಿತ್ತವನ್ನ ನೆರವೇರಿಸಬೇಕಾಗಿತ್ತು. ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದಾತನು. ಯಾಕಂದ್ರೆ ಆತನಲ್ಲಿ ಯಜ್ಞದ ಲೌಕಿಕವಾದಂತ ಯಜ್ಞಗಳಲ್ಲಿ, ಅವ್ರ ಅರ್ಪಿಸಂತ ಯಜ್ಞದಲ್ಲಿ ಆತನಿಗೆ ಯಾವ ವಿಧವಾದ ಇಷ್ಟ, ಆತನಲ್ಲಿ ಅದರಲ್ಲಿ ಯಾವ ವಿಧವಾದ ಆಸಕ್ತಿ ಅಥವಾ ಯಾವ ವಿಧವಾದ ಸಂತೋಷ ಆತನಲ್ಲಿ ಇರ್ಲಿಲ್ಲ. ಅದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಯಜ್ಞವಾಗಿ ಅರ್ಪಿಸುವುದಕ್ಕಾಗಿ ಈ ಲೋಕ ಕಳಿಸುವಾಗ ಆತನ ಗುಣಲಕ್ಷಣಗಳನ್ನು ನೋಡ್ತಾ ಇದ್ದೇವೆ. ಆತನು ಪಾಪ ರಹಿತನಾದಂತವನು, ಸ್ತ್ರೀ ಸಂಕಲ್ಪವಿಲ್ಲದೆ ಹುಟ್ಟತಕ್ಕಂಥವನು, ಪಾಪವಿಲ್ಲದೆ ಇರತಕ್ಕಂಥವನು, ನಿರ್ದೋಷಿಯೂ ಆಗಿದ್ದವನು. ಆದಿಷ್ಟೆಲ್ಲ ಆಗಿದ್ರು ಸಹ ಆತನು ಹಿಂಸೆಯ ನ್ಯಾಯಕ್ಕೆ ಒಳಪಡಬೇಕಾಯಿತು. ಆ ದಿನದಲ್ಲಿ ಈತನು ಯಾವುದೇ ತಪ್ಪನ್ನ ಮಾಡಿಲ್ಲ ಎಂಬುದಾಗಿ ಆ ದಿನ ಅಧಿಪತಿಗಳಲ್ಲಿ, ಯಾಜಕರಲ್ಲಿ, ಫರಿಸಾಯರಲ್ಲಿ ಎಲ್ರಿಗೂ ಗೊತ್ತಿದ್ರು ಸಹ ಅವರು ಅದನ್ನೆಲ್ಲ ಮರೆಯನ್ನ ಮಾಚಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇಹವನ್ನ ಅದು ಹಿಂಸೆಗೆ ಒಳಗಾದಂತಹ ಕಲ್ವಾರಿ ಕ್ರೂಜೆಯಲ್ಲಿ ಹಿಂಸೆಗೆ ಒಳಪಟ್ಟಂತ ದೇಹ ಇದಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಹಾಗೆ ಈ ದೇಹ ತಂದೆಯ ಚಿತ್ತವನ್ನ ನೆರವೇರಿಸಿದಂತ ದೇಹ. ಯಾಕಂದ್ರೆ ಆತನ ಹೇಳುವ ತಂದೆ ನಿನ್ನ ಚಿತ್ತವೇ ನೆರವೇರಲಿ, ನನ್ನ ಚಿತ್ತವಿಲ್ಲ. ಯಾಕಂದ್ರೆ ಆತನ ದೇಹದ ಅನೇಕ ರೀತಿಯ ಆತನ ಕಷ್ಟಗಳನ್ನ, ಹಿಂಸೆಗಳನ್ನ ಆತನು ಅನುಭವಿಸಬೇಕಾಯಿತು. ಅದಕ್ಕಾಗಿ ಆ ಒಂದು ಹಿಂಸೆ, ಅನ್ಯಾಯದ ಒಂದು ಹಿಂಸೆ ನ್ಯಾಯಕ್ಕೆ ಆತನು ಒಳಗಬೇಕಾದಾಗ ಆ ತಂದೆ ಚಿತ್ತವನ್ನು ನೆರವೇರಿಸೋದಕ್ಕಾಗ ಆತನು ಎಲ್ಲವನ್ನ ಸಹಿಸಿಕೊಂಡಂತವನಾಗಿದ್ದಾನೆ. ಶ್ರಮೆಯನ್ನು ತಾಳದಂತಹ ದೇಹ. ದಯಮಾಡಿ 1 ಪೇತ್ರ 2:23. 1 ಪೇತ್ರ 2:23. ಬೈಯುವವರನ್ನು ಆತನು ಪ್ರತಿಯಾಗಿ ಬಯಲಿಲ್ಲ. ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನು ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ಶ್ರಮೆಯನ್ನ ತಾಳದಂತೆ. ದಯಮಾಡಿ ಲೂಕ 23:46 ಸಹ ಓದಿ ಸಿಸ್ಟರ್. ಲೂಕ 23:46. ಲೂಕ 23:46. ಆಮೇಲೆ ಯೇಸು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇಲ್ಲಿ ನಾವು ನೋಡುವಾಗ ಆತನು ಆ ತಂದೆಯನ್ನ ಕೂಗು, ಆ ಶ್ರಮೆಯನ್ನ ತಾಳದಂತ ದೇಹ. ಎಂಥ ಶ್ರಮೆಯನ್ನ ತಾಳದ ಎಂಬುದಾಗಿ ಲೋಕದ ಯಾವ ಮಾನವನಾಗ್ಲಿ ಯಾರು ಅಂತ ಸಹಿಸ್ಕೊಳ್ಳಕ್ ಶಕ್ತಿ ಇರಲೇ ಇಲ್ಲ.
ಆತನು ಸಾಮಾನ್ಯವಾಗಿ ಅನೇಕ ಸಂದರ್ಭಗಳಲ್ಲಿ ನಾವು ಹಿಂಸೆಯ ನ್ಯಾಯಕ್ಕೆ ಒಳಪಟ್ಟಾಗ, ಅದು ಅನ್ಯಾಯ ಎಂಬುದಾಗಿ ಕೇಳಲ್ಪಟ್ಟಾಗ ನಾವು ಅನೇಕ ಪ್ರತಿರೋಧಗಳನ್ನ ತೋರಿಸುವಂತವರಾಗಿರ್ತೇವೆ. ಅದಕ್ಕೆ ವಿರುದ್ಧವಾಗಿ ನಾವು ಮಾತನಾಡುವಂತ ಲೋಕ ಜನರು ಅಥವಾ ಲೋಕದ ಕಾರ್ಯಗಳು ಅದಕ್ಕೆ ವಿರುದ್ಧವಾಗಿ ಧ್ವನಿ ಎತ್ತುವುದನ್ನು ನೋಡ್ತೇವೆ. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಹಿಂಸೆಗಳನ್ನ ತಾಳುವಾಗ, ತಂದೆಯೇ ಇವ್ರು ಏನ್ ಮಾಡ್ತಾರೋ ಇವ್ರ ಅರಿಯರು, ಇವರ ತಪ್ಪುಗಳನ್ನ ಕ್ಷಮಿಸು, ಮತ್ತು ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ. ನಿನ್ನ ಚಿತ್ತ ಏನಾಗಿದೆ? ನಾನು ಈ ಲೋಕಕ್ಕೆ ಬಂದು ಯಜ್ಞಾರ್ಪಿತನಾಗಬೇಕು ಮತ್ತು ಆ ಕ್ರೂಜೆ ಮೇಲೆ ತನ್ನ ಪ್ರಾಣವನ್ನ ಕೊಡಬೇಕು, ಅದೇ ನಿನ್ನ ಚಿತ್ತವಾದ್ರಿಂದ ಆ ಶ್ರಮೆ ಎಲ್ಲವನ್ನ ಆತನು ತಾಳ್ಕೊಂಡನು ಎಂಬುದಾಗಿ ನೋಡ್ತೇವೆ. ಹೌದು, ಆತನು ಶ್ರೇಷ್ಠವಾದಂತ ಯಜ್ಞವಾಗಿ ಅರ್ಪಿತವಾದಂತಹ ದೇಹ, ಎಲ್ಲಾ ಒಂದು ಯಜ್ಞಗಳಿಗಿಂತಲೂ ಅತಿ ಅಮೂಲ್ಯವಾದಂತಹ ಶ್ರೇಷ್ಠವಾದಂತಹ ಯಜ್ಞವಾದಂತಹ ದೇಹ. ಯಾಕಂದ್ರೆ ಕೋಟ್ಯಾನಿ ಕೋಟಿ ದೇವದೂತರ ಸಂಸರ್ಗದಲ್ಲಿ ಶರಾಪೇರಿಂದ ಕೆರೂಬೇರಿಂದ ನಿತ್ಯವನ್ನು ಸ್ತೋತ್ರ ಹೊಂದುತ್ತಾ ತಂದೆಯ ಎದೆಯಲ್ಲಿ ಒರಗಿಕೊಂಡಂತವನಾಗಿ ಇದ್ದಂತ ಆ ಮಹಿಮಾ ಪದವಿಯನ್ನ ಬಿಟ್ಟು ಮನುಷ್ಯಾವತಾರವನ್ನ ತಾಳಿ ಈ ಲೋಕಕ್ಕೆ ಬಂದು ಆತನು ಮಾಡಿದಂತ ಕಾರ್ಯದ ಮೂಲಕ ಇತರ ಎಲ್ಲಾ ಯಜ್ಞಗಳಿಗಿಂತಲೂ ಅದು ಶ್ರೇಷ್ಠವಾದಂತ ಯಜ್ಞವಾಗಿ ಅರ್ಪಿತವಾದಂತ ದೇಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇಹವಾಗಿದೆ. ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೊಳೆಯ ಅವಸ್ಥೆಯನ್ನು ಕಾಣದಂತ ದೇಹ. ದಯಮಾಡಿ ಅಪೊಸ್ತಲರ ಕೃತ್ಯ 13ನೇ ದೇಹ 34-35 ವಚನ ಓದಿ ಸಿಸ್ಟರ್. ಅಪೊಸ್ತಲರ ಕೃತ್ಯ 13, 34 ಮತ್ತು 35. ಇದಲ್ಲದೆ ದೇವರು ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದರಿಂದ ಆತನು ಇನ್ನೆಂದಿಗೂ ಕೊಳೆಯುವ ಅವಸ್ಥೆಗೆ ಸೇರತಕ್ಕವನಲ್ಲವೆಂಬುದರ ವಿಷಯದಲ್ಲಿ ದೇವರು ಹೇಳಿರುವುದೇನೆಂದರೆ, ದಾವೀದನಿಗೆ ಖಂಡಿತವಾಗಿ ವಾಗ್ದಾನ ಮಾಡಿದ ಕೃಪಾವರಗಳನ್ನು ನಿಮಗೆ ಕೊಡುತ್ತೇನೆ, ಅವು ನಂಬಿಕೆಯಾದವುಗಳೇ ಎಂಬುದು. ಇಷ್ಟ ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇಹವು ಅದು ಕೊಳೆಯ ಅವಸ್ಥೆಯನ್ನ ಕಾಣ್ಲಿಲ್ಲ. ಮನುಷ್ಯನು ಸತ್ತ ನಂತರ ಸ್ವಲ್ಪ ಸಮಯದ ನಂತರ, ಕೆಲವು ಗಂಟೆಗಳ ನಂತರ ಆತನು ಕೊಳೆಯ ಅವಸ್ಥೆಗೆ ಹೋಗುವಂತ ನೋಡ್ತೇವೆ. ಅವನು ಕೊಳೆದು ಅನೇಕ ಸಂದರ್ಭಗಳಲ್ಲಿ ನಾವು ನೋಡುವಾಗ ನಮ್ಮ ಲೌಕಿಕದ ಅನೇಕ ಸಂದರ್ಭಗಳಲ್ಲಿ ತಡವಾದಾಗ ಅಯ್ಯೋ ಬೇಗನೆ ಡಿಕಾಂಪೋಸ್ ಆಗುತ್ತೆ, ಬೇಗನೆ ಇದ ಸಂಸ್ಕಾರವನ್ನು ಮಾಡ್ಬೇಕು, ತೆಗೆದುಕೊಂಡು ಹೋಗೋಣ, ಅಥವಾ ಸ್ವಲ್ಪ ಕ್ಷಾಮ ಇಟ್ಟಾಗ ಆ ವಾಸನೆ ಯಾರಿಗೂ ಬರಬಾರದು ಎಂಬುದಾಗಿ ಅನೇಕ ಸೆಂಟ್ಗಳನ್ನ ಹಾಕ್ತಕ್ಕಂಥದ್ದು, ಅನೇಕ ಕಾರ್ಯಗಳನ್ನ ಮಾಡುವಂತ ನೋಡ್ತೇವೆ. ಮನುಷ್ಯನು ಜೀವದಿಂದಿರುವಾಗ ನಾನು ನನ್ನದೆಂಬುದಾಗಿ ಎಲ್ಲವನ್ನ ಶುದ್ಧ ಮಡಿಯಲ್ಲ, ಆದ್ರೆ ಆ ಒಂದು ಉಸಿರು ಹೋದ ನಂತರ ಅದು ಯಾತಕ್ಕೂ ಪ್ರಯೋಜನವಿಲ್ಲ, ಅದು ಕೊಳೆಯಬೇಕು, ಮಣ್ಣಾಗ್ಲೇಬೇಕು. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇಹವು ಅದು ಕೊಳೆಯುವ ಅವಸ್ಥೆಯನ್ನ ಕಾಣ್ಲಿಲ್ಲ. ಯಾಕಂದ್ರೆ ಸ್ವಯಂ ಆತನ ದೇವರಾಗಿದ್ದನು, ಆತನ ತಂದೆಯ ಕಾರ್ಯವನ್ನ ಮಾಡ್ಬೇಕಾಯ್ತು. ನಾವು ನೋಡ್ತೇವೆ ಲಾಜರನ ವಿಷಯದಲ್ಲಿ ನೋಡುವಾಗ ಅವನ ತಂಗಿಯರವರು ಅವರ ಅಕ್ಕದಿರವರೆಲ್ಲ ಹೇಳುವಂತದ್ದು, ಆ ಕಲ್ಲನ್ನು ಉರುಳಿಸಬೇಡಿ, ಈಗಾಗಲೇ ಸತ್ತು 4 ದಿನ ಆಗಿದೆ, ಆತನು ಕೊಳೆಯ ಅವಸ್ಥೆಗೆ ಹೋಗಿದ್ದಾನೆ, ವಾಸನೆ ಬರ್ತದೆ ಎಂಬುದಾಗಿ. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇಹವು ಕೊಳೆಯುವ ಅವಸ್ಥೆಯನ್ನ ಕಾಣದೆ ಆತನು ಮೃತ್ಯುಂಜಯನಾಗಿ ಎದ್ದನು, 3ನೇ ದಿನದಲ್ಲಿ ಆತನು ಎದ್ದು ಕಾಣಿಸ್ಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇಹವು ಅದು ಕೊಳೆಯ ಅವಸ್ಥೆಯನ್ನ ಕಾಣದಂತ ದೇಹ ಅದಾಗಿದೆ. ಮತ್ತು ತಂದೆ ಮತ್ತು ನಮ್ಮ ನಡುವೆ ಇದ್ದಂತಹ ಪಾಪ ಎಂಬತಕ್ಕಂತಹ ಪರದೆಯನ್ನ ಹೋಗಲಾಡಿಸೋದಕ್ಕಾಗಿ ಇಬ್ಬಾಗವಾದಂತಹ ದೇಹ. ಹೌದು, ಕರ್ತನ ಶರೀರದಲ್ಲಿ ಉಂಟಾದಂತ ಗಾಯಗಳ ನಿಮಿತ್ತ ನೋಡ್ತೇವೆ, ಆತನ ಪಂಚ ಗಾಯಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ ನೋಡ್ತೇವೆ, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ ನೋಡ್ತೇವೆ. ಅವನ ದೇಹದಲ್ಲಿ ಅನೇಕ ಗಾಯಗಳು ಉಂಟಾದವು. ಆಗ ಆ ಒಂದು ಆತನ ದೇಹದಲ್ಲಿ ಉಂಟಾದಂತಹ ಈ ಭಾಗಗಳು ಅಥವಾ ಆತನ ಛಿದ್ರಗೊಳ್ಳತಕ್ಕಂಥದ್ದು, ದೇಹದಲ್ಲಿ ಅನೇಕ ವಿಧಗಳ ಗಾಯಗಳನ್ನ ಮಾಡ್ತಕ್ಕಂಥದ್ದು, ಇದರ ಮೂಲಕ ನಾವು ನೋಡ್ತೀವಲ್ಲ, ಆತನು ಪ್ರಾಣವನ್ನ ಬಿಟ್ಟಾಗ ಆ ಒಂದು ದೇವಾಲಯದ ಪರದೆ ಅದು ಇಬ್ಬಾಗವಾಗಿ ಹೋಯ್ತು ಎಂಬುದಾಗಿ, ತಂದೆ ಮತ್ತು ನಮ್ಮ ನಡುವೆ ಇದ್ದಂತ ಆ ಒಂದು ಪಾಪ ಎಂಬತಕ್ಕಂಥ ಪರದೆಯನ್ನ ದೂರ ಮಾಡುವುದಕ್ಕಾಗಿ ಇಬ್ಬಾಗವಾದಂತ ದೇಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇಹವು ಇಬ್ಬಾಗವಾಗೋದ್ರ ಮೂಲಕ ತಂದೆ ಮತ್ತು ನಮ್ಮ ನಡುವೆ ಇದ್ದಂತಹ ಆ ಪಾಪ ಎಂಬತಕ್ಕಂಥ ಪರದೆಯನ್ನ ಹೋಗಲಾಡಿಸಿದಂತಹ ಈ ದೇಹ ಇದು ಆಗಿರುವಂತದ್ದಾಗಿದೆ. ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇಹವು ಸಮಸ್ತ ಲೋಕ ಜನರ ಪಾಪಗಳನ್ನು ಹೊತ್ತಂತ ದೇಹ. ಹೌದು, ಒಬ್ಬನ ಪಾಪವಲ್ಲ, ಇಬ್ಬನ ಪಾಪವಲ್ಲ. ಹೌದು, ನಾವು ಯಜ್ಞಗಳನ್ನು ಅರ್ಪಿಸುವಾಗ ಆ ಪ್ರಾಣಿಗಳ ಮೇಲೆ, ಪಕ್ಷಿಗಳ ಮೇಲೆ ತಮ್ಮ ಕೈಗಳನ್ನ ಹಾಕಿ ಅವನು ಒಬ್ಬನ ವ್ಯಕ್ತಿಯ ಅಥವಾ ಒಂದು ಕುಟುಂಬದ ತಾತ್ಕಾಲಿಕವಾದಂತ ಪಾಪವನ್ನು ಮಾತ್ರ ಅದು ನಿವಾರಣೆ ಮಾಡುವುದಕ್ಕಾಗಿ ಅದು ಶಕ್ತವಾಗಿ ಅದರ ಮೇಲೆ ಹಾಕ್ತಾ ಇದ್ರು. ಆದ್ರೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ದೇಹದ ಮೇಲೆ ಹಾಕಿದಂತಹ ಭಾರ, ಇಡೀ ಲೋಕದ ಭಾರವನ್ನೆಲ್ಲ ನಾವು ಆತನ ಮೇಲೆ ಹಾಕಿ ಆತನ ಮೇಲೆ ಹಾಕ್ತೇವೆ. ಆತನು ಎಲ್ಲವನ್ನ ಹೊತ್ತುಕೊಂಡ, ಇಡೀ ಲೋಕದ ಭಾರವನ್ನೇ ಆತನು ಹೊತ್ತಂತ ದೇಹ.
ಮತ್ತು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ದೇಹ ಅದು ಸದಾ ನೆನಪಿನಲ್ಲಿ ಉಳಿಯುವಂತಹ ದೇಹವಾಗಿರ್ಬೇಕು. ಹೌದು, ನಾಳೆ ದಿನ ನಾವು ಆರಾಧನೆಗೆ ಹೋಗುವಂತವರಾಗಿದ್ದೇವೆ. ಆತನನ್ನ ಆರಾಧನೆ ಮಾಡೋದಕ್ಕೆ ಹೋಗುವಾಗ ನಾವು ಆತನ ದೇಹವನ್ನ ಸೂಚಿಸ್ತಕ್ಕಂತಹ ಆ ಒಂದು ರೊಟ್ಟಿಯಲ್ಲಿ ನಾವು ಪಾಲು ತೆಗೆದುಕೊಳ್ಳುವಂತವರಾಗಿರ್ತೇವೆ. ನಾವು ಆ ಒಂದು ಪಾತ್ರೆ ಮತ್ತು ಆ ರೊಟ್ಟಿಯಲ್ಲಿ ನಾವು ಪಾತ್ರೆಯನ್ನು ತೆಗೆದುಕೊಳ್ಳುವಾಗ ನಾವು ಇದೆಲ್ಲವನ್ನ ಜ್ಞಾಪಕ ಯಾವುದೋ ಒಂದು ಕಟ್ಟುಪಾಡು ಅಥವಾ ನಿಯಮ ಅಥವಾ ಲೋಕದ ಯಾವುದೇ ವಿಧವಂತ ಒಂದು ಆಲೋಚನೆಗಳಿಂದ ನಾವು ಆತನ ಪಾದ ಸನ್ನಿಧಿಗೆ ಹೋಗುವಂತದ್ದಲ್ಲ. ಹೌದು, ನಾವು ನಾಳೆ ಆತನ ಆರಾಧನೆ ಮಾಡೋದಕ್ಕಾಗ ಹೋಗುವಾಗ ನಮ್ಮ ಆತನ ದೇಹವನ್ನು ಮುಟ್ಟುವಾಗ ಈತನ ಒಂದು ಆತನ ದೇಹದಲ್ಲಿದ್ದಂತಹ ಪರಿಶುದ್ಧತೆ, ಅವರು ಮಾಡಿದಂತ ಕಾರ್ಯ ಎಲ್ಲವನ್ನು ನೆನೆಸ್ಕೊಂಡಂತವರಾಗಿ ನಾವು ಕೃತಜ್ಞತೆಯಿಂದ ಆತನ ದೇಹದಲ್ಲಿ ನಾವು ಭಾಗವಹಿಸ್ಬೇಕು. ನಮಗೆ ಆತನು ಕೊಟ್ಟಿರ್ತಕ್ಕಂಥ ಈ ದೇಹದಲ್ಲಿ, ಆತ ನಮ್ಮನ್ನು ಉಳಿಯ ಮಾಡತಕ್ಕಂಥ ದೇಹದಲ್ಲಿ ನಾವು ಆತನ ಪರಿಶುದ್ಧತೆಗೆ ತಕ್ಕಂತೆ ನಾವು ಆತನನ್ನ ಆರಾಧನೆ ಮಾಡುವಂತವ್ರು ನಾವು ಆಗಿರ್ಬೇಕು. ಹೌದು, ಯಾಕಂತಂದ್ರೆ ನಮ್ಮ ಕರ್ತನಾದಂತ ದೇಹ ಲೋಕದ ಜನರ ಅಥವಾ ಇನ್ನಿತರ ದೇಹಗಳಿಗೆ ಹೋಲಿಕೆಯನ್ನು ಮಾಡಕ್ ಸಾಧ್ಯವಿಲ್ಲ. ಲೋಕದ ಜನರು ಅನೇಕರಂತಾರೆ, ಅನೇಕ ಲೋಕದಲ್ಲಿ ಬಂದಂತ ಮಹಾನ್ ವ್ಯಕ್ತಿಗಳು ಅವರು ಸಮಾನವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೋಲಿಕೆಯಾಗಿ ನೋಡುವಂತವರಾಗಿದ್ದಾರೆ. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ಯಾವುದಕ್ಕೂ ಹೋಲಿಕೆಯನ್ನು ಮಾಡಕ್ ಸಾಧ್ಯವೇ ಇಲ್ಲ. ಅವರು ಲೋಕದಲ್ಲಿ ಬಂದಂತ ಅನೇಕ ಮಹನೀಯರು ಬಂದ್ರು, ಅವರು ಸತ್ತರು, ಅವ್ರ ಕಥೆ ಅಲ್ಲಿ ಮುಗೀತು. ಅವ್ರದ್ದು ಯಾದಂತ ಕಲ್ಪನಾ ಕಥೆಗಳನ್ನು ಕಟ್ಕೊಂಡು ಅನೇಕ ಹಾಡುಗಳನ್ನ ಆಡ್ತಾರೆ, ಅನೇಕ ಪುಸ್ತಕಗಳನ್ನ ಬರೆದಿದ್ದಾರೆ, ಅನೇಕ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಯಾವ ಕಲ್ಪನೆಗಳಾಗ್ಲಿ ಊಹೆಗಳಾಗ್ಲಿ ಮಾಡಲು ಸಾಧ್ಯವಿಲ್ಲ. ಯಾಕಂದ್ರೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಲೋಕಕ್ಕೆ ಬರುವಾಗ ಹೊತ್ತಂತ ದೇಹ ಅದು ಮಾರ್ಪಾಡಾಯ್ತು. ಆತನು ಪುನರುತ್ಥಾನವನ್ನು ಹೊಂದಿ ಇವತ್ತು ತಂದೆ ಬಳಿ ಕುಳಿತು ನಮಗಾಗಿ ಭಿನ್ನವಿಸುವಷ್ಟು ಮಟ್ಟಿಗೆ ಆತನ ದೇಹ ಮಾರ್ಪಾಡಾಯ್ತು. ಇಂಥ ಪರಿಶುದ್ಧವಾದ ದೇಹದಲ್ಲಿ ನಾವು ಭಾಗಿಗಳಾಗೋದು ಹೋಗುವಾಗ ಅದೇ ದೇವರ ವಾಕ್ಯ ಹೇಳ್ತಕ್ಕಂಥದ್ದು, ನನ್ನನ್ನು ನೆನಪು ಮಾಡಿಕೊಳ್ಳ್ರಿ, ನನ್ನ ನೀವು ಸೇರಿದಾಗ ನಮ್ಮನ್ನೆಲ್ಲ ನೆನಪು ಮಾಡಿಕೊಳ್ಳಿ. ಹೌದು, ಕರ್ತನಲ್ಲಿ ಪ್ರಿಯರಾದವರೇ, ನಮ್ಮ ಒಂದು ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ನಾವು ಸೇರಿದಾಗಲೆಲ್ಲ ಆತನ ನೆನಪು ಕೊಡೋದಕ್ಕಾಗಿ ನಾವು ಆತನ ನೆನೆಸ್ಕೊಂಡು ಆತನ ಸ್ತೋತ್ರವನ್ನ ಸಲ್ಲಿಸುವಂತವ್ರು. ಆದ್ರೆ ಕೆಲವು ತಮ್ಮದೇ ಆದ ನಿಯಮಗಳು, ಅಲ್ಲಿ ಸತ್ಯವಂತರಿಗೆ ಯಾವುದೇ ಆಧಾರ ಇಲ್ಲ. ಇಷ್ಟು ದಿನಕ್ಕೊಂದ್ಸರಿ, ತಿಂಗಳಿಗೊಂದ್ಸರಿ ಈ ತರ ನೀವು ಆತನ ಆತನ ಶ್ರಮೆ ಮರಣಗಳನ್ನ ನೆನೆಸಿ ಆತನನ್ನ ಶರೀರವನ್ನ ಸೂಚಿಸ್ತಕ್ಕಂತಹ ಆ ರೊಟ್ಟಿಯಲ್ಲಿ ಪಾಲ್ಗೊಳ್ರಿ ಎಂಬುದಾಗಿ ಎಲ್ಲೂ ಇಲ್ಲ. ಆದ್ರೆ ತಮ್ಮದೇ ಆದಂತ ಅನುಕೂಲಗಳು, ತಮ್ಮದೇ ಆದಂತ ಕಾರ್ಯಗಳ ಮೂಲಕ ಅವರು ಈ ಕಾರ್ಯವನ್ನ ಮಾಡುವಂತವರಾಗಿದ್ದಾರೆ. ಆದ್ರೆ ಸ್ವಸ್ಥ ಬೋಧನೆಯನ್ನ ವಿಶ್ವಾಸಿಗಳಾದಂತ ನಾವುಗಳು, ತಿಳಿದಂತವರ ನಾವುಗಳು, ನಮ್ಮನ್ನು ನಾವು ವಿವೇಚಿಸಿಕೊಂಡಂತವರಾಗಿ ನಾವು ಆ ರೊಟ್ಟಿಯಲ್ಲಿ ಪಾಲ್ಗಾರರಾಗಬೇಕು. ಅದಕ್ಕೆ ನೀವು ವಿಶ್ವಾಸವಿಲ್ಲದೆ ಅಥವಾ ಸರಿಯಾದಂತ ತಿಳುವಳಿಕೆ ಇಲ್ಲದೆ ನೀವು ಅದರಲ್ಲಿ ಭಾಗಿಗಳಾಗುವುದಾದ್ರೆ ನೀವು ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತೀರಾ. ಇಲ್ಲವಾದ್ರೆ ನೀವು ಅಲ್ಪ ಆಯುಷ್ಯನ ಒಂದು ಮರಣವನ್ನು ಹೊಂದುತ್ತೀರಾ. ಅದಕ್ಕೆ ನೀವು ವಿವೇಚಿಸಿಕೊಂಡ್ರಿ ಎಂಬುದಾಗಿ. ಹೌದು ಕರ್ತನೇ, ಈ ಸೌರಣೆ ದಿನದಲ್ಲಿ ನಾವು ಎಷ್ಟು ಶುದ್ಧವಾಗಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಎಂಬುದಾಗಿ, ದೇವರೇ ನಿನ್ನ ಪರಿಶುದ್ಧವಂತ ಸಂವಿಧಾನಕ್ಕೆ ನಾವು ಬರ್ತಾ ಇದ್ದೇವೆ. ನಿನ್ನ ಪರಿಶುದ್ಧವಂತ ದೇಹದಲ್ಲಿ ನಾವು ಭಾಗಿಗಳಾಗ್ತಾ ಇದ್ದೇವೆ. ನಿನ್ನ ಒಂದು ಮರಣದಲ್ಲಿ ನಾವು ಭಾಗಿಗಳಾಗ್ತಾ ಇದ್ದೇವೆ. ನೀನು ಪಟ್ಟಂತ ಮರಣವನ್ನು ನಾವು ನೆನೆಸುವಂತವರಾಗಿದ್ದೇವೆ ಎಂಬತಕ್ಕಂಥ ಆಲೋಚನೆಯಿಂದ ನಮ್ಮ ಈ ಒಂದು ಲೌಕಿಕವಾದ ದೇಹದ ಹೊಂದಿದಂತವರಾಗಿ ನಾವು ಆತನನ್ನ ಆರಾಧನೆ ಮಾಡುವಂತವರಾಗಬೇಕು. ಅದು ಸರ್ವಸಾಮಾನ್ಯವಾದಂತಹ ಕ್ಷುಲ್ಲಕವಾಗಿ ಕ್ಷಣ ಒಂದು ಯಾವುದೋ ಆಲೋಚನೆಗಳಿಂದ ಹೋಗಿ ನಾವು ಅದನ್ನ ತೆಗೆದುಕೊಳ್ಳುವಂತದ್ದಲ್ಲ. ಈ ರೀತಿಯಾಗಿ ನಾವು ವಿವೇಚನೆಯನ್ನು ಮಾಡ್ಕೊಂಡು ಆತನ ಒಂದು ಆರಾಧನೆಯಲ್ಲಿ ನಾವು ಭಾಗವಹಿಸುವಂತವ್ರು ನಾವು ಆಗಿರ್ಬೇಕು. ಹೌದು ಕರ್ತನಲ್ಲಿ ಪ್ರಿಯರಾದವರೇ, ನಾವು ವಾಕ್ಯ ಪ್ರಥಮ ಭಾಗದಲ್ಲಿ ನೋಡಿದ ಕರ್ತನಾದ ಯೇಸು ಕ್ರಿಸ್ತನು ಅನೇಕ ಪ್ರವಾದಿಗಳಿಗೆ, ಅನೇಕ ಯಾಜಕರುಗಳಿಗೆ, ಅನೇಕ ರಾಜರನ್ನ ಹುಟ್ಟಿದ ಮುಂಚಿತವಾಗಿ ಆತನ ಒಂದು ದೇಹಗಳನ್ನು ಸಿದ್ಧ ಮಾಡಿ ಕಳಿಸ್ತಾ ಆತನ ಉದ್ದೇಶ ಇತ್ತು. ಆದ್ರೆ ಲೋಕಕ್ಕೆ ಬಂದಾಗ ಅವರು ಲೋಕದವ್ರ ರೀತಿ, ಲೌಕಿಕ ರೀತಿಯಲ್ಲಿ ಆಗ್ಬಿಟ್ರು. ನಾವು ಬಹಳ ಸಂಸೋನನ ವಿಚಾರವನ್ನು ನೋಡುವಾಗ ಎಂತ ಭಿನ್ನವಾದಂತ ರೀತಿಯಲ್ಲಿ ಆತ ಇರ್ತಾನೆ. ಆತನ ಪರಿಶುದ್ಧತೆಯನ್ನ ಕಾಪಾಡ್ಕೊಳ್ಬೇಕಾಯ್ತು. ಅವನು ಪರಿಶುದ್ಧತೆಯನ್ನ ಕಾಪಾಡ್ಕೊಳ್ಳದೆ ಆತನು ಈ ದೇವರು ಹೋಗಬೇಡ ಅಂತ ಹೇಳಿದಂತ ಊರಿಗೆ ಹೋದಂತವನಾಗಿದ್ದಾನೆ. ಆತನು ವ್ಯಭಿಚಾರವನ್ನ ಮಾಡಬಾರ್ದಾಗಿತ್ತು, ಆತನು ವ್ಯಭಿಚಾರವನ್ನು ಮಾಡದಂತವನಾಗಿ ನಾವು ನೋಡ್ತೇವೆ. ಗುಟ್ಟನ್ನ ಹೇಳಬಾರ್ದಾಗಿತ್ತು, ಗುಟ್ಟನ್ನ ಹೇಳದಂತವನಾಗಿದ್ದಾನೆ. ವೇಶ್ಯರ ಸಾವಾಸವನ್ನು ಮಾಡದಂತವನಾಗಿದ್ದಾನೆ. ಹೌದು, ಆತನೇ ದೇವರು ಈ ಲೋಕಕ್ಕೆ ದೇಹವನ್ನು ಸಿದ್ಧ ಮಾಡಿ ಆತನ ಕಳಿಸ್ಕೊಡುವಾಗ ಆತನು ಅವನು ಬಿಡುಗಡೆಯಾಗಿ ಕಳಿಸ್ಕೊಟ್ಟಾಗ ಆತನ ಆ ಕಾರ್ಯವನ್ನ ಮಾಡಲಿಲ್ಲ. ಯಾಜಕನಾದ ಏಲಿಯ ಮಕ್ಕಳು ಅವರ ಸ್ಥಿತಿಗತಿಗಳನ್ನು ನೋಡುವಾಗ ಅವ್ರು ಎಂತ ತುಚ್ಛೀಕರಿಸಿದ ದೇವರ ಯಜ್ಞವನ್ನ, ದೇವರ ಪ್ರಸನ್ನತೆಯನ್ನ, ಆತನ ಆಲಯವನ್ನ ಅವರು ತುಚ್ಛೀಕರಿಸಿದಂತವರಾಗಿ ಅವರು ಅಂತ್ಯವನ್ನ ಕಾಣುವಂತವರಾಗಿದ್ದೇವೆ. ಆದ್ರೆ ಅದೇ ನಾವು ನೋಡುವಾಗ ಸಮುವೇಲನನ್ನು ದೇವರು ಆತನು
ತೆಗೆದುಕೊಂಡಂತವನಾಗಿ ಆ ಓಪ್ರಿ, ಫೇನಿಯಸ್ ಮತ್ತು ಏಲಿ ಅವರು ಇದ್ದಾಗ ಅವರ ಮಧ್ಯದಲ್ಲಿ ಬೆಳೆದಂತವನು ದೇವರು ಒಂದು ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಆತನಂತ ಪ್ರವಾದಿ ಇರ್ಲಿಲ್ಲ. ಅಂತಿಮವಾಗಿ ಆತ ಹೇಳುವಂತ, ನಿಮಗೆ ಅನ್ಯಾಯವಾಗಿ ನಾನೇನು ಮಾಡಿದ್ರೆ, ನಿಮ್ಮಿಂದ ಅನ್ಯಾಯವಾಗಿ ಏನಾದ್ರು ಪಡ್ಕೊಂಡಿದ್ರೆ, ನಾನು ತಪ್ಪಾಗಿ ನಡೆದಿದ್ರೆ ನಾನು ನಿಮಗೆ ಕೊಡ್ತೇನೆ, ನನಗೆ ಹೇಳ್ರಿ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಹೌದು ಕರ್ತನಲ್ಲಿ ಪ್ರಿಯರಾದವರೇ, ಈ ಸಂಜೆ ವೇಳೆ ಕುರಿತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇಹದ ಬಗ್ಗೆ ನಾವು ಆಲೋಚನೆ ಅಂತ ಅನ್ಕೊಂಡಿದ್ದೇವೆ. ಯಾಕಂದ್ರೆ ಇವತ್ತು ಇದು ಸೂಕ್ತ. ನಾಳೆ ಆತನ ಒಂದು ದೇಹದಲ್ಲಿ ನಾವು ಬಾಯಿಗಳಾಗಲು ಹೋಗುವಂತವರಾಗಿದ್ದೇವೆ. ನಮ್ಮನ್ನು ನಾವು ಯಾವ ರೀತಿಯಾಗಿ ಈ ಒಂದು ಪೂರ್ವ ಸಿದ್ಧತೆ ದಿನ ಆತ ಸೌರಣೆಯಿಂದ ನಮ್ಮ ಸಿದ್ಧಪಡಿಸಿ, ಯಾಕಂದ್ರೆ ನಾವು ಸುಮ್ನೆ ಕೂತು ನಿಂತವರಾಗಿ ಹೋಗಿ ನಾವು ಭಾಗವಹಿಸುವುದಲ್ಲ. ನಾಳೆ ನಾವು ಹೋಗುವುದಕ್ಕಾಗ್ಲಿ ಈಗಲಿಂದಲೇ ಸಿದ್ಧತೆ ಮಾಡ್ಕೊಡ್ಬೇಕು. ಈಗಲಿಂದ ಸಿದ್ಧತೆ ಮಾಡ್ಕೊಳ್ಬೇಕಂದ್ರೆ ಬಾಹ್ಯವಾದ ರೀತಿ ಅನೇಕ ಸಂದರ್ಭ ಮಾಡ್ತೇವೆ. ನಾಳೆಗೆ ಯಾವ ಬಟ್ಟೆ ಹಾಕೊಳ್ಳಿ, ನಾಳೆಗೆ ಯಾವ ಸೀರೆ ಉಟ್ಕೊಳ್ಳಿ, ಯಾವ ಡ್ರೆಸ್ ಹಾಕೊಳ್ಳಿ ಚೆನ್ನಾಗಿರುತ್ತೆ, ಕರೆಕ್ಟ್. ಆದರೆ ಮಾನಸಿಕವಾಗಿ ನಾವು ಯಾವ ರೀತಿ ಸಿದ್ಧವಾಗಿ ಹೋಗ್ತೇವೆ ಎಂಬತಕ್ಕಂಥದನ್ನ ಆಲೋಚನೆ ಮಾಡ್ಕೊಳ್ಬೇಕಾಗಿದೆ. ಹೌದು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇಹವು ಇದು ಜಗದೋತ್ಪತ್ತಿಗೆ ಮುಂಚೆ ಅದು ಪರಲೋಕದಲ್ಲೇ ಸಿದ್ಧವಾದಂತಹದ್ದು. ಆತನ ಯಾಕಂದ್ರೆ ಮಾಡುವಂತ ಕಾರ್ಯ ಅದು ಸರಿಯಾಗಿರ್ಬೇಕಾದ್ರೆ, ಅದು ಶಾಶ್ವತ ಆಗಿರ್ಬೇಕಾದ್ರೆ ಅದಕ್ಕೆ ಪೂರ್ವ ಸಿದ್ಧತೆ ಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರಬೇಕಾಯ್ತು. 33 ವರ್ಷಗಳ ಕಾಲ ನಮ್ಮಾಗೆ ಮಾಂಸಧಾರಿ ಆಗ್ಬೇಕಾಯ್ತು, ನಮ್ಮಾಗೆ ರಕ್ತಧಾರಿ ಆಗಿರ್ಬೇಕಾಯ್ತು, ಪಾಪಿ ಬಡೆಯುವ ಮಧ್ಯದಲ್ಲಿ ಇರ್ಬೇಕಾಯ್ತು, ಪಾಪದ ಅನೇಕ ಕಾರ್ಯಗಳನ್ನ ನೋಡುವಂತವನಾಗಿದ್ದಾನೆ. ಇವೆಲ್ಲವನ್ನ ಜಯಿಸ್ತಕ್ಕಂತಹ ಒಂದು ಶಕ್ತಿ ಸಾಮರ್ಥ್ಯ ಆತನಿಗೆ ಬರಬೇಕಾದ್ರೆ ಈ ದೇಹ ಜಗದೋತ್ಪತ್ತಿಗೆ ಮುಂಚೆ ಕರ್ತನಾದಂತ ಯೇಸು ಕ್ರಿಸ್ತನ ದೇಹವು ಪರಲೋಕದಲ್ಲಿ ಅದು ಸಿದ್ಧವಾದಂತಹ ದೇಹ. ಅದು ಕಾಲವು ಪರಿಪೂರ್ಣವಾದಾಗ ತಂದೆ ನೇಮಕವಾದಂತ ದಿನದಲ್ಲಿ ಆತನು ಈ ಲೋಕಕ್ಕೆ ಆ ಕನ್ಯಾ ಮರಿಯಳ ಗರ್ಭದಲ್ಲಿ ಆತನು ಈ ಲೋಕ ಕಳಿಸ್ತಾನೆ ಎಂಬುದಾಗಿ ನಾವು ನೋಡೋದು. ಈ ಒಂದು ದೇಹ ಜಗದೋತ್ಪತ್ತಿಗೆ ಮುಂಚೆ ಸಿದ್ಧವಾದಂತ ದೇಹ, ಯಜ್ಞವಾಗಿ ಅರ್ಪಿತವಾಗುವುದಕ್ಕಾಗಿ ಸಿದ್ಧಪಡಿಸಲ್ಪಟ್ಟಂತ ದೇಹ ಇದಾಗಿತ್ತು. ಮತ್ತು ಪುರುಷ ಸಂಕಲ್ಪವಿಲ್ಲದೆ ಈ ಲೋಕಕ್ಕೆ ಬಂದಂತ ದೇಹ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ದೇಹವಾಗಿತ್ತು. ಮತ್ತು ಹಾಗೆ ಈ ಲೋಕದಲ್ಲಿ ಆತನ ಜೀವಿಸುವಾಗ ಪರಿಶುದ್ಧತೆಯನ್ನು ಕಾಪಾಡಿಕೊಂಡಂತ ದೇಹ. ಹೌದು, ಆತನು ಹೇಳಿದಂತ ಮಾತು, ನನ್ನಲ್ಲಿ ಯಾರಾದ್ರೂ ತಪ್ಪನ್ನ ಪಾಪವನ್ನು ಇದು ಹೇಳ್ರಿ ಎಂಬುದಾಗಿ ಹೇಳುವಾಗ ಆತನು ಪರಿಶುದ್ಧತೆಯನ್ನ ಕಾಪಾಡಿಕೊಂಡಂತ ಪರಿಶುದ್ಧವಾದಂತ ದೇಹ. ಪಾಪದ ಯಾವ ಲಕ್ಷಣವೂ ಆತನಲ್ಲಿ ಇರ್ಲಿಲ್ಲ ಎಂಬುದಾಗಿ ನೋಡ್ತೇವೆ. ಮತ್ತು ಹಾಗೆ ಹಿಂಸೆ ನಾಯಕ್ಕೆ ಒಳಪಟ್ಟು ಅನೇಕ ಸಂದರ್ಭಗಳಲ್ಲಿ ನಮ್ಗೆ ಹಿಂಸೆಗಳು ವಿರೋಧಗಳು ಬರುವಾಗ ನಾವು ಧ್ವನಿಯನ್ನ ಎತ್ತುತ್ತೇವೆ, ನಾವು ಅದಕ್ಕೆ ವಿರುದ್ಧವಾಗಿ ಮಾತಾಡ್ತೇವೆ. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆತನಿಗೆ ಎಲ್ಲ ಸಾಮರ್ಥ್ಯ, ಶಕ್ತಿ ಎಲ್ಲವೂ ಇದ್ರೂ ಸಹ ಆತನು ತಂದೆ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಆ ಹಿಂಸೆಯ ನ್ಯಾಯವನ್ನ ತಾಳ್ಕೊಂಡಂತವನಾಗಿ ತಂದೆಯ ಚಿತ್ತವನ್ನ ನೆರವೇರಿಸಿದಂತ ದೇಹ ಮತ್ತು ಶ್ರಮೆಯನ್ನ ತಾಳದಂತ ದೇಹ. ಶ್ರಮೆ ವಿಚಾರದಲ್ಲಿ ನೋಡುವಾಗ ಖಂಡಿತವಾಗಿ ಆ ಶಿಲುಬೆ ದುಷ್ಣವನ್ನ ನೋಡುವಾಗ ನಾವು ನೆನ್ಸ್ಕೊಳ್ಬೇಕಾದಂತೆ ಅದು. ಹೌದು, 10,000 ಜನರ ಧ್ವಜಪ್ರಾಯನಾದಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಸೌಂದರ್ಯವಂತನಾದಂತಹ ಆತನಲ್ಲಿ ನೋಡುವಂತಹ ಯಾವ ಅಂದ ಚಂದಗಳು ಇರಲಿಲ್ಲ. ಅವನು ನೋಡಿದಂತವ್ರು ಓರಿಯಾಗಿ ಹೋದರು ಎಂಬುದಾಗಿ ತಲೆಯಿಂದ ಅಂಗಾಲಿನವರೆಗೂ ಗಾಯವಾದಂತ ದೇಹ, ರಕ್ತದಿಂದ ಸುರಿಸಲ್ಪಟ್ಟಂತ ದೇಹ, ವಿಕಾರ ರೂಪವನ್ನು ಹೊಂದಿದಂತ ದೇಹ, ಮತ್ತು ಆತನನ್ನ ನೋಡಿದಂತ ತಿರಸ್ಕಾರ ಹೊಂದಂತ ಅದೇ ನಮ್ಮ ಕರ್ತನಾದ ಲೋಕದಲ್ಲಿರುವಾಗ ಆತನ ಸುತ್ತಮುತ್ತಲು ತುಂಬಿದ್ರು ಜನರು ಎಂಬುದಾಗಿ ನೋಡ್ತೇವೆ. ಅನೇಕ ಕಾರಣಗಳಿಗಾಗಿ ಆತನ ಸಂಗಡ ಇದ್ದಂಥವ್ರು, ಶಿಷ್ಯರು ಆತನ ಸಂಗಡ ಇದ್ದಂಥವ್ರು, ಆತನ ಮಾಡುವಂತ ಅದ್ಭುತ ಕಾರ್ಯಗಳನ್ನ, ಆತನು ಮಾಡ್ತಕ್ಕಂತ ಅನೇಕ ಕಾರ್ಯಗಳನ್ನ ನೋಡ್ತಾ ಆತನ ಅನೇಕ ಉಪಕಾರಗಳನ್ನು ಹೊಂದುತ್ತಾ ಇದ್ರು. ಹೌದು, ಶ್ರಮವಿಲ್ಲದೆ ಆಹಾರ, ಅವನ ಹಿಂದ್ಗಡೆ ಹೋದ್ರೆ ನಮ್ಗೆ ಶ್ರಮವಿಲ್ಲದೆ ಆಹಾರ ಸಿಗ್ತದೆ ಎಂಬುದಾಗಿ ಹೋಗ್ತಾ ಇದ್ರು. ಆತನಿಗೆ ಯಾವ ವಿಧವಂತ ಒಂದು ಖರ್ಚಿಲ್ಲದೆ ಆತನ ಮೂಲಕ ನಮಗೆ ರೋಗಗಳು ಗುಣವಾಗ್ತದೆ ಎಂಬುದಾಗಿ ಹೋಗ್ತಾ ಇದ್ರು. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಒಂದು ಶ್ರಮೆಯನ್ನ ತಾಳುವಂತ ದಿನ ಬಂದಾಗ ಅವನು ಒಟ್ಟಿದ್ದಂತವ್ರು ಎಲ್ಲರೂ ಸಹ ಕೈ ಬಿಟ್ಟು ಹೊರಟೋದ್ರು. ನಮ್ಮ ಕರ್ತನಾದ ಕ್ರಿಸ್ತ ಏಕಾಂಗಿ ಇರಬೇಕಾಯ್ತು. ಅದಕ್ಕಾಗಿ ಆತನ ಹೇಳುವಂತ ಮಾತು, ನನ್ನ ದೇವರವರು ಯಾಕೆ ನನ್ನನ್ನು ಕೈ ಬಿಟ್ಟು ಎಂಬುದಾಗಿ. ಹೌದು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇಹವು ತಂದೆಯಿಂದ ಕೈ ಬಿಡಲ್ಪಟ್ಟಂತ ದೇಹ. ಯಾತಕ್ಕಾಗಿ ಅಂತ ಹೇಳುವಂತ ನಮ್ಮ ದೇಹಗಳನ್ನ ಪರಿಶುದ್ಧತೆಗೆ, ನಮ್ಮ ದೇಹಗಳನ್ನ ಮಾರ್ಪಡಿಸಿ ಆತನ ಅನ್ಯೂನ್ಯತೆಗೆ, ಮಹಿಮೆಯನ್ನು ಸೇರಿಸುವುದಕ್ಕಾಗಿ ಆ ದಿನ ಕೈ ಬಿಡಲ್ಪಟ್ಟಂತ ದೇಹ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ದೇಹವಾಗಿತ್ತು. ಮತ್ತು ಹಾಗೆ ತಾಳದಂತ ದೇಹ ಮತ್ತು ಶ್ರೇಷ್ಠ ಯಜ್ಞವಾಗಿ ಅದು ಲೋಕದಲ್ಲಿ ಅರ್ಪಿತವಾಗ್ತಾ ಇತ್ತು. ಆದ್ರೆ ಅದನ್ನು ಹೇಳುವಂತ ಮಾತು, ನನಗೆ ಯಜ್ಞಗಳಲ್ಲಿ ಆಸಕ್ತಿ ಇಲ್ಲ, ಅವ್ರ ವಿಧೇಯತೆಯನ್ನು ಮೆಚ್ಚುವಂತವರಾಗಿದ್ದಾರೆ. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಧೇಯತೆಯನ್ನ ನಮ್ಮ ತಂದೆಯಾದ ದೇವರು ಮೆಚ್ಚಿಕೊಂಡ, ಹೌದು ಗೊತ್ತಾನೆ, ತಂದೆಯ ಒಂದು ಮಾತಿಗೆ ಅದನ್ನು ಒಳಪಟ್ಟಂತ ದೇಹ ನಮ್ಮ ಕರ್ತನಾದ ದೇಹವಾಗಿತ್ತು ಎಂಬುದಾಗಿ ನೋಡ್ತೇವೆ. ಮತ್ತು ಹಾಗೆ ಹೊಳೆಯುವ ಸ್ಥಿತಿಯನ್ನು ಕಾಣದಂತಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ
ದೇಹ ಅದಾಗಿತ್ತು. ಮತ್ತು ತಂದೆ ಮತ್ತು ನಮ್ಮ ನಡುವಿದಂತಹ ಪಾಪ ಎಂಬತಕ್ಕಂಥ ಪರದೆಯನ್ನ ತೆಗೆದುಹಾಕಲು ಇಬ್ಬರಾದಂತಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇಹ ಇದಾಗಿತ್ತು. ಮತ್ತು ಹಾಗೆ ಸಮಸ್ತ ಲೋಕದ ಜನರ ಪಾಪಗಳನ್ನ ಹೊತ್ತಂತ ದೇಹ ಮತ್ತು ಆ ದೇಹ ನಿರಂತರ ಉಳಿಯುವಂತ ದೇಹ ದೇವರ ದಯವಿಟ್ಟು ಯಾರು ಅನ್ಮ್ಯೂಟ್ ಆಗಿದೆ ಮಂಜುಳಾ ಸಿಸ್ಟರ್ 3 ಜನನು ಅನ್ಮ್ಯೂಟ್ ಆಗಿದೆ. ಎಲ್ಲ ಸತ್ಯಕ್ಕೆ ತಕ್ಕ ಆರಾಧನೆ ಮಾಡೋಣ. ಹೀಗೆ ಮಾಡುವಂತೆ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆತನ ನಾಮಕ್ಕೆ ಮಹಿಮೆ ಉಂಟಾಗಲಿ.